ಹಲೋ ಮಕ್ಕಳೇ, ಇವತ್ತಿನ ಒಂದು EP ಸೀರೀಸ್ ಆ್ಯಂಡ್ ಸೀಕ್ವೆನ್ಸ್ ಸಮ್ ತಂದಿದ್ದೀನಿ. ಇಫ್ ದ 4th, 10th and the 16th term of a GP are x, y, z respectively, then ಹೀಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದ್ರೊಳಗೊಂದು ಮೆಥಡ್ 1 ಇದೆ, ಮೆಥಡ್ 2 ಇದೆ. ನಾನು ಮೆಥಡ್ 1 ಹೇಳುತ್ತೇನೆ. ಇದ್ರೊಳಗೆ ಜಾಮೆಟ್ರಿಕ್ ಮೀನ್ ಅಂತೇಳಿ ನೀವು ಕಲ್ತಿರ್ಬೋದು. b √/ac. ಇವಾಗ 3 ನಂಬರ್ ಇದ್ದರೆ ಇನ್ GP ಅದರದ್ದು ಮಿಡಲ್ ನಂಬರ್ ಏನಿರುತ್ತೆ ಅಲ್ಲ, ಆ ಸ್ಕ್ವೇರ್ ರೂಟ್ ಆಫ್ a ಆ್ಯಂಡ್ c ಅಂದರೆ ಹಿಂದಿನ ಮುಂದಿನ ನಂಬರಿಂದ ಇದಿರುತ್ತೆ. ಇದ್ರೊಳಗೂ ಹಾಗೆ ಇದೆ. ಇದನ್ನು 3 ನಂಬರ್ GPಯಲ್ಲಿದೆ. ಲಾಸ್ಟ್ ಮತ್ತು ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಎರಡೂ ಪ್ಲಸ್ ಮಾಡಿದಾಗ 20 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಬೇಕು. ಅಂದರೆ ಇದು ಮೀನ್ ತೆಗೆಯುತ್ತೆ ಹಾಗೆ. ಓಕೆ, ಇದನ್ನು ತೆಗೆದಾಗ 10 ಅಂತ ಸಿಗುತ್ತೆ. ಸೊ ನನ್ನ ಮೈಂಡ್ನಲ್ಲಿ ಬಂದಿರೋದು ಇದೊಂದು ರಫ್ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಪ್ರಕಾರ ನಾವು ಫಸ್ಟಿಗೆ 4th ಟರ್ಮ್ ಹೆಂಗೆ ಬರೆಯುತ್ತೇವೆ ಅಂದರೆ a⁻³ ಅಂತ ಬರೆಯುತ್ತೇವೆ. ಯಾಕೆಂದರೆ ಇದು ಸಿಂಪಲ್ ಫಾರ್ಮುಲಾ ಇದೆ. a⁻n = ಇಫ್ ದೇ ಆರ್ ಇನ್ GP a ಇಂಟು r⁻n−1 ಅಂಥೇಳಿ ಇದೊಂದು GP ಫಾರ್ಮುಲಾ. ಅದೇ ಪ್ರಕಾರ a⁻10 a ಇಂಟು 9 a ಇಂಟು r⁻9 ಹಾಗೆ a⁻16 = a ಇಂಟು r⁻15. ನಾನು ಮಾಡ್ತೀನಿ a⁻10 = ಇದೇನಾಗುತ್ತೆ a⁻9 ಆಗುತ್ತೆ. ಇವೆರಡೂ ಇದೇ ಫಾರ್ಮುಲಾ. ನಾನು ಇದು ಮಿಡಲ್ ಟರ್ಮ್ b ಥರ ನಾನು ಇದು ಮಾಡ್ತೀನಿ. b = a ಇಂಟು r⁻9. ಏನಿದೆ ಇಲ್ಲಿ b = a ಇಂಟು r⁻9. c = a ಇದಿದೆ c ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. c b a. ಸೊ a ಇಂಟು r⁻15. ಇದನ್ನೇನು ಮಾಡ್ತೀನಿ, b = √/ a ಇಂಟು c ಇದೆ. ಇಲ್ಲೊಂದು ಸಲ ವೆರಿಫಿಕೇಷನ್ ಮಾಡ್ತಿದ್ದೀನಿ. a ಇಂಟು r⁻9 √/ a ಇಂಟು r⁻3 ಇದು a. ಇದು c ಏನಿದೆ a ಇಂಟು r⁻15. ಇದನ್ನೆರಡೂ ಮಲ್ಟಿಪ್ಲೈ ಮಾಡಿದಾಗ ಇದು a² ಆಗುತ್ತೆ, ಇದು r ಇಂಟು 18 ಆಗುತ್ತೆ. ಸ್ಕ್ವೇರ್ ರೂಟ್ ಅಂತ ಹೇಳಿದರೆ 1/2. ಇದೇನಾಗುತ್ತೆ a ಇಂಟು r⁻9 ಆಗುತ್ತೆ. ಇಲ್ಲಿ a ಇಂಟು r⁻9 ಇದಿದೆ, ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ 1 ಅಂತ ಉಳಿಯುತ್ತೆ ಅಲ್ಲ. ಹಾಗಿದ್ರೆ ಇದು ವೆರಿಫಿಕೇಷನ್ ನಾವು ಮಾಡಿದ್ದು ಕರೆಕ್ಟ್ ಇದೆ. ಸೊ ಆನ್ಸರ್ ಈಸ್ ಇದು a⁻9 ಅಂತ ಹೇಳಿದರೆ ನಮಗಿನ್ನು ತೊಗೊಬೇಕಂದಿದ್ದಾರೆ x, y ಆ್ಯಂಡ್ z ಇದೆ. ಇದು ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ. 4th ಟರ್ಮ್ ಈಸ್ a4 ಇದೆ, a10 = y, a16 = z. ಸೊ ದಿಸ್ ವಿಲ್ ಬಿ y = x ಇಂಟು z. ಈ ಆಪ್ಷನ್ ಇಲ್ಲಿದೆ, ಫಸ್ಟ್ ಆಪ್ಷನ್ ಇದೇ ಆಪ್ಷನ್. ಇದು ಮೆಥಡ್ 1ಇಂದ ಜಾಮೆಟ್ರಿಕ್ ಮೀನ್. ನೆಕ್ಸ್ಟ್ ಏನು ಬರುತ್ತೆ, ಇನ್ನೊಂದು ಮೆಥಡ್ ಇದೆ. ಸೊ ಮೆಥಡ್ 2ನಲ್ಲಿ ಈ ಎಲ್ಲ ಬರ್ಕೊಂಡಿದ್ದೇನೆ. ಇದು ಕ್ವೆಶನಲ್ಲಿ ಗಿವನ್ ಇದೆ. ಓಕೆ, ಇದರದ್ದೆಲ್ಲದು ರೇಷಿಯೋ ತೆಗೆಯೋಣ. x ಡಿವೈಡೆಡ್ ಬೈ y ಇಲ್ಲೇನು ಬರೆಯೋಣ, x = ಇದಿದೆ. ಸೊ ನಾನು ಏನು ಮಾಡ್ತೀನಿ, a = ಎಲ್ಲದರೊಳಗೆ a 1 ಇದೆ, r ಅಂತೂ 3 9 15 ಆಗಿದೆ. ನಾನು ಏನು ಮಾಡ್ತೀನಿ, a ಕಾಮನ್ ತೆಗೆದು r ಈ ಕಡೆ ಕಳಿಸ್ತೀನಿ. x ಡಿವೈಡೆಡ್ ಬೈ r³. therefore y = y ಡಿವೈಡೆಡ್ ಬೈ r9 ಹಾಗೆ z = ಸೊ ನಾನು ಫಸ್ಟಿಗೆ x ಡಿವೈಡೆಡ್ ಬೈ y ಮಾಡ್ತೀನಿ. ಒಂದು ನಿಮಿಷ.
ಎ ಈಕ್ವಸ್ ಟು ಎಕ್ಸ್ ಆರ್ ಕ್ಯೂಬ್ ಇದೆ. ಇದು ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್, ಇದು ಥರ್ಡ್ ಇಕ್ವೇಷನ್. 1 ಮತ್ತು ಸೆಕೆಂಡ್ ಎರಡೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಎ ಈಕ್ವಸ್ ಟು ಎಕ್ಸ್ ಆರ್ ಕ್ಯೂಬ್ ಇದೆ. ಇಲ್ಲೂ ಎ ಈಕ್ವಸ್ ಟು ವೈ ಡಿವೈಡೆಡ್ ಬೈ ಆರ್ 9 ಇದೆ. ಸೊ ಈ ವ್ಯಾಲ್ಯೂ ತೊಗೊಂಡು ಇಲ್ಲಿ ಹಾಕ್ತೀನಿ. y divided by r is to 9 is x divided by r divided by x divided by r cube. ಇದು ಕ್ಯಾನ್ಸಲ್ ಆಗಿ 6 ಉಳಿಯುತ್ತೆ. ಸೊ ಇಟ್ ವಿಲ್ ಬಿ y divided by r raised to 6 equals to x. ಇದು ನಮ್ಮ ನಾಲ್ಕನೇ ಇಕ್ವೇಷನ್. ಓಕೆ, ಸಾರಿ, ದಿಸ್ ಇಸ್ ನಾಟ್ r is to 6 equals to y divided by x ಆಗುತ್ತೆ. ಇದು ನಮ್ಮ ನಾಲ್ಕನೇ ಇಕ್ವೇಷನ್, ಫೋರ್ತ್. ಓಕೆ, ಇವಾಗ ನಾನು ನೆಕ್ಸ್ಟ್ ಸೆಕೆಂಡ್ ಡಿವೈಡೆಡ್ ಬೈ ಥರ್ಡ್ ಮಾಡಬೇಕು. ಇದು ಹೇಗೆ ಮಾಡೋದಂದರೆ y ಈಕ್ವಸ್ ಟು ಇದು ಸೆಕೆಂಡ್ ಇಕ್ವೇಷನ್ ನಾವು ಬರೀತಿರೋದು. ಎ ಈಕ್ವಸ್ ಟು ವೈ ಡಿವೈಡೆಡ್ ಬೈ ಆರ್ ಇಸ್ ಟು 9. ಇಲ್ಲಿ ಥರ್ಡ್ ಇಕ್ವೇಷನಲ್ಲಿ ಎ ಏನಿದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. z divided by r is to 15 equals to y divided by r is to 9. ಇಲ್ಲೇನಾಗುತ್ತೆ, 3 3s 3, ಒಂದು ನಿಮಿಷ, 9 ಇದೆಯಾ? ಸೊ z divided by y equals to ಇದನ್ನು ಇಲ್ಲಿ ತೊಗೊಂಡಿದ್ದೀನಿ, ಇದನ್ನು ಇಲ್ಲಿ ತೊಗೊಂಡಿದ್ದೀನಿ. r is to 15 divided by r is to 9. z by y equals to r 15 minus 9. This will be equals to z divided by y r is to 6. ಒಂದಾಯಿತು. ಇವಾಗ ಏನಾಗುತ್ತೆ, ಒಂದನೇದು ಮತ್ತು ಎರಡನೇದು ರೇಷಿಯೋ ತೆಗೆಯುತ್ತೇನೆ. ಸಬ್ಸ್ಟಿಟ್ಯೂಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಷನ್ e raised to x divided by r cube. ಈ ಜಾಗದಲ್ಲಿ z divided by r is to 15 x r cube. ಇದೇನಾಗುತ್ತೆ, z divided by x equals to r 15 by r is to 15 divided by r is to 3. z by x equals to r 15 minus 3 equals to r. ಇಲ್ಲೇನಾಗುತ್ತೆ, 12 ಆಗುತ್ತೆ. ಎಕ್ಸ್ ಇವೆರಡು ಇಕ್ವೇಷನ್. ಓಕೆ, ಇದರೊಳಗೆ ನೋಡಿ, ಇದೊಂದು ಇಕ್ವೇಷನ್ ಕರೆಕ್ಟ್ ಇದೆ. ಇದು ನಾಲ್ಕನೇ ಇಕ್ವೇಷನ್ ಎರಡು r is to 6 ಇದೆ, ಇದು r is to 6 ಇದೆ. ಇದನ್ನೇನು ಮಾಡ್ತೀನಿ, ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು ಐದನೇ ಇಕ್ವೇಷನ್, ಇದು ಆರನೇ ಇಕ್ವೇಷನ್. ಸೊ ದೀಸ್ ಬೋತ್ ಆರ್ ಫೋರ್ತ್ ಮತ್ತು ಫಿಫ್ತ್ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇಟ್ ವಿಲ್ ಬಿ r is to 6 equals to y divided by x. ಇದು ಫೋರ್ತ್ ಇಕ್ವೇಷನ್. ಫಿಫ್ತ್ ಇಕ್ವೇಷನ್ ಇಲ್ಲಿದೆ, r is to 6 equals to z divided by y. ಸೊ ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ y divided by x equals to z divided by y square equals to xz. ಇದು ಎಕ್ಸಾಮ್ನಲ್ಲಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಏಕೆಂದರೆ ಒಂದು ಏನಾದರೂ ಮಿಸ್ಟೇಕ್ ಆದರೆ ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.